ಹನಿ ಟ್ರ್ಯಾಪ್ಗೆ ಸಿಲುಕಿ ಕೋಟ್ಯಾಧಿಪತಿ ಉದ್ಯಮಿ ಒದ್ದಾಡದಂತಹ ವಿಚಾರ ಇದು. ಉದ್ಯಮಿಯನ್ನ ಕೆಡ್ಡಕ್ಕೆ ದಂಪತಿ ಸೇರ್ಕೊಂಡು ಪ್ಲಾನ್ ಮಾಡ್ಕೊಂಡು ಕೆಡವಿದ್ರು. ತನ್ನ ಪತ್ನಿಯನ್ನೇ ವಿಧವೆ ಅಂತ ಉದ್ಯಮಿಗೆ ಆರಂಭಿಕ ಹಂತದಲ್ಲಿ ಕಲೀಂ ಅನ್ನುವಂತಹ ವ್ಯಕ್ತಿ ಪರಿಚಯಿಸಿರ್ತಾನೆ. ನಂತರ ಅವರಿಬ್ಬರ ಮಧ್ಯೆ ಸ್ನೇಹ ಆಗತ್ತೆ. 6 ಲಕ್ಷ ರೂಪಾಯಿಗೆ ಇದನ್ನೇ ಅಡ್ವಾಂಟೇಜ್ ಮಾಡಿ ಕಲೀಂ ಹಾಗೂ ಸಬಾ ಅನ್ನುವಂತಹ ಮಹಿಳೆ ಬೇಡಿಕೆಯನ್ನ ಇಡ್ತಾರೆ. ಹೈಡ್ರಾಮಾ ನಡಿಬೇಕಾದ್ರೇನೆ ಸಿಸಿಬಿ ಪೊಲೀಸರ ತಂಡ ಅಲ್ಲಿ ಎಂಟ್ರಿ ಕೊಡುತ್ತೆ. ಆ ಟೈಮ್ನಲ್ಲಿ ದಂಪತಿ ಸೇರಿದಂತೆ 6 ಮಂದಿಯನ್ನ ಪೊಲೀಸರು ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮೇಲಿಂದ ಮೇಲೆ ಬೆಂಗಳೂರಿನಲ್ಲಿ ಇಂತಹ ಪ್ರಕರಣಗಳು ಬೆಳಕಿಗೆ ಬರ್ತಾನೆ ಇದೆ. ಇಲ್ಲಿ ದುಡ್ಡಿದ್ದು ಉದ್ಯಮಿ ಹತ್ರ ಖಾತ್ರಿ ಪಡಿಸ್ಕೊಂಡಂತಹ ಗಂಡ ಹೆಂಡತಿ ಖತರ್ನಾಕ್ ಪ್ಲಾನ್ ಅನ್ನ ಮಾಡಿದ್ರು. ನಂತರ ಗಂಡನೇ ಹೆಂಡತಿ ಜೊತೆಗೆ ಕೋಟ್ಯಾಧಿಪತಿ ಉದ್ಯಮಿಗೆ ಸಲುಗೆ ಬೆಳೆಯುವಂತೆ ನೋಡಿಕೊಂಡು ಅವರಿಬ್ಬರು ಏಕಾಂತದಲ್ಲಿ ಇದ್ದಾಗ ಅವರ ಮೇಲೆ ದಾಳಿ ಮಾಡೋ ರೀತಿ ಮಾಡಿ ನಂತರ ಹಣಕ್ಕೋಸ್ಕರ ಡಿಮ್ಯಾಂಡ್ ಇಟ್ಟಂತಹ ಸಂದರ್ಭದಲ್ಲೇ ಸಿಸಿಬಿ ಪೊಲೀಸರು ಕೂಡ ಸಿನಿಮೀಯ ರೀತಿಯಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಮಾಡಬಾರ್ದು ಕೆಲಸ ಮಾಡಿದ್ರೆ ಆಗಬಾರ್ದಾಗತ್ತೆ ಅನ್ನೋದಕ್ಕೆ ಈ ಘಟನೆ ಬಹಳ ಪ್ರಮುಖವಾದಂತಹ ಸಾಕ್ಷಿ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ಸಿಸಿಬಿ ಅಧಿಕಾರಿಗಳಿಗೆ ಈಗ ಈ ಕಲೀಂ ಅನ್ನುವಂತಹ ವ್ಯಕ್ತಿದು ಏನ್ ಕೃತ್ಯ ಆಯಿತು ಅದರ ಬಗ್ಗೆ ಕಂಪ್ಲೇಂಟ್ ಅನ್ನ ಕೋಟ್ಯಾಧಿಪತಿ ಉದ್ಯಮಿ ಕೊಟ್ಟಿದ್ದ ಅಥವಾ ಸಿಸಿಬಿ ಅಧಿಕಾರಿಗಳಿಗೆ ಇನ್ಫಾರ್ಮೇಶನ್ ಬಂದು ಇಲ್ಲಿ ರೇಡ್ ಮಾಡಿದ್ದ, ಹೇಗೆ? ಮಮತಾ, ಈ ಘಟನೆ ನಡೀತಾ ಇರೋ ಸಂದರ್ಭದಲ್ಲಿ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಈ ಹೈಡ್ರಾಮಾ ನಡೀತಾ ಇರುತ್ತೆ. ಆ ಸಂದರ್ಭದಲ್ಲಿ ಅಕ್ಕಪಕ್ಕದವರು ಕೆಲವೊಬ್ಬರು ಮಾಹಿತಿ ನೀಡ್ತಾರೆ, ಈ ರೀತಿ ಏನೋ ಒಂದು ಹೈಡ್ರಾಮಾ ನಡೀತಾ ಇದೆ ಅಂತ. ಆಗ ಪೊಲೀಸರು ಸ್ಥಳಕ್ಕೆ ಬಂದಂಥ ವೇಳೆಯಲ್ಲಿ ಖುದ್ದಾಗಿ 4 ಜನ ಕೂಡ ಅಲ್ಲಿ ಸಿಕ್ಕಾಕೊಂಡಿರುವಂಥದ್ದು. ಆ ನಂತರದಲ್ಲಿ ಪೊಲೀಸರು ಕೂಡ ಸಿಸಿಬಿ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿದಂಥ ವೇಳೆಯಲ್ಲಿ ಕಲೀಮು ಮತ್ತು ಸಬಾ ಏನಿದ್ದಾರೆ ಇವರಿಬ್ಬರು ಗಂಡ ಹೆಂಡತಿ ಆಗಿರ್ತಾರೆ. ಗಂಡ ಹೆಂಡತಿ ಆಗಿದ್ದರೂ ಕೂಡ ಸಬಾನ್ ಇಟ್ಕೊಂಡು ತನ್ನ ಪತ್ನಿನೇ ಇಟ್ಕೊಂಡು ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಗಾಳ ಹಾಕುವಂಥದ್ದು, ಈತನೇ ಅವರಿಗೆ ತನ್ನ ಪತ್ನಿನ ಪರಿಚಯ ಮಾಡಿಕೊಡುವಂಥದ್ದು. ಪರಿಚಯ ಮಾಡ್ಕೊಂಡ ನಂತರದಲ್ಲಿ ಈಕೆಗೆ ಗಂಡ ಇಲ್ಲ ಅಂತೇಳಿ ಪರಿಚಯ ಮಾಡಿಕೊಡ್ತಾನೆ. ಪರಿಚಯ ಮಾಡ್ಕೊಂಡ ನಂತರದಲ್ಲಿ ಸಬಾ ಏನು ಮಾಡ್ತಾಳೆ, ಸಬಾ ಆತನ ಜೊತೆ ಒಂದು ಸ್ವಲ್ಪ ಸಲಿಗೆ ಮಾಡುವ ಈ ಮಾತಾಡುವಂಥದ್ದು, ಫೋನಲ್ಲಿ ಮಾತಾಡುವಂಥದ್ದು, ಈ ರೀತಿಯಾಗಿ ಮಾಡಿಕೊಂಡು ಅವರನ್ನು ಕೆಡ್ಡಾಗಿ ಬಿಡಿಸ್ಕೊಂತ ಕೆಲಸ ಮಾಡ್ತಿರ್ತಾಳೆ. ಇದೇ ರೀತಿಯಾಗಿ ನಿನ್ನೆ ಕೂಡ RR ನಗರದ ಒಂದು ಲಾಡ್ಜ್ಗೆ ಏನು ಉದ್ಯಮಿ ಏನಿರ್ತಾನೆ ಆತನನ್ನು ಬರೋಕ್ಕೆ ಕೇಳ್ತಾರೆ. ಆತ ಒಳಗಡೆ ಬಂದ ತಕ್ಷಣಕ್ಕೆ ತನ್ನ ಗಂಡ ಆತನ ಜೊತೆಗಿದ್ದಂಥ 3 ಮತ್ತೆ ಏಕೈಕಿ ಒಳಗಡೆ ರೂಮ್ ಒಳಗಡೆ ಬಂದು ಆತನ ಮೇಲೆ ಹಲ್ಲೆ ಮಾಡುವಂಥದ್ದು ಮತ್ತು ಕೆಲವೊಂದು ಬೆತ್ತಲೆ ವೀಡಿಯೋಸ್ಗಳನ್ನು ಕೂಡ ತೆಗೆದುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿರುವಂಥದ್ದು. ಅಷ್ಟು ತಗೊಂಡು 6 ಲಕ್ಷ ಹಣಕ್ಕೆ ಬೇಡಿಕೆ ಇಡ್ತಾರೆ. ಆದರೆ ಆತ ಆ ಕ್ಷಣಕ್ಕೆ ಏನಾಯ್ತು, ದುಡ್ಡಿಲ್ಲ, ಸ್ವಲ್ಪ ಸಮಯ ಕೊಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊತಾನೆ. ಈ ಸಂದರ್ಭದಲ್ಲಿ ಆತನ ಮೇಲೆ ಹಲ್ಲೆ ಮಾಡಿದ್ದಾರೆ ಮತ್ತು ಅವರು ಯಾರನ್ನು ಸಂಪರ್ಕ ಸಾಧಿಸಿ 6 ಲಕ್ಷ ಹಣವನ್ನು ತರಿಸ್ಕೊಡಿ ಅಂತೇಳಿ ಏನು ಗಲಾಟೆ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಪೊಲೀಸರಿಗೆ ಮಾಹಿತಿ ಸಿಕ್ಕಿ ಪೊಲೀಸರು ದಾಳಿ ಮಾಡಿರುವಂಥದ್ದು. ದಾಳಿ ಮಾಡಿ ಎಲ್ಲರನ್ನೂ ಕೂಡ ಅರೆಸ್ಟ್ ಮಾಡಿದ್ದಾರೆ. ಮತ್ತು ಈ ಗಂಡ ಹೆಂಡತಿ ಏನಿದ್ದಾರೆ ಇವರಿಬ್ಬರು ಇದೇ ರೀತಿಯಾಗಿ ಹೇಳ್ಕೊಂಡು ಸಾಕಷ್ಟು ಜನರಿಗೆ ಇದೇ ರೀತಿಯಾಗಿ ಹನಿ ಟ್ರ್ಯಾಪ್ ಮಾಡಿ ಲಕ್ಷಾಂತರ ರೂಪಾಯಿ ದುಡ್ಡು ತೊಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂಥದ್ದು. ಈಗಾಗಲೇ ಪೊಲೀಸರು ಕೂಡ ಈಗ ತನಿಖೆ ಮುಂದುವರ್ತಾ ಇದ್ದಾರೆ. ಇನ್ನು ಯಾವೆಲ್ಲ ಕೇಸ್ಗಳಿದ್ದಾವೆ ಅನ್ನೋದ್ರ ಬಗ್ಗೆ ಮಾಹಿತಿ ಬಹಿರಂಗ ಆಗಬೇಕಾಗಿರುವಂಥದ್ದು. ಮಮತಾ, ರೈಟ್, ಧನ್ಯವಾದ ಉಮೇಶ್, ಮಾಹಿತಿಗಾಗಿ.